ರವೀಂದ್ರನಾಥ ಠಾಗೂರ್ ಅವ್ರದ್ದೊಂದು ವಿಶೇಷತೆ ಏನು ಅಂದರೆ, ಜಗತ್ತಿನೊಳಗೆ ಯಾವ ಕವಿನೂ ಮಾಡದೇ ಇರುವಂತಹ ಒಂದು ಸಾಧನೆಯನ್ನು ಅವ್ರು ಮಾಡ್ಯಾರ. ಏನು ಸಾಧನೆ ಅಂದರೆ, 2 ದೇಶಗಳ ರಾಷ್ಟ್ರಗೀತೆಯನ್ನು ಬರೆದಿರುವಂತಹ ವಿಶ್ವದ ಏಕೈಕ ಕವಿ ಯಾರು ಅಂದರೆ ರವೀಂದ್ರನಾಥ್ ಠಾಗೂರ್ ಅವರು. 2 ದೇಶಗಳ ರಾಷ್ಟ್ರಗೀತೆಯನ್ನು ಬರೆದವರು. ಒಂದು ನಮ್ಮ ದೇಶದ್ದು, ಇನ್ನೊಂದು ಬಾಂಗ್ಲಾದೇಶದ್ದು. ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ರವೀಂದ್ರನಾಥ್ ಠಾಗೂರ್ ಅವರೇ ಬರೆದಾರೆ. ಅವ್ರು ಬರೆದಿರುವಂಥ ಗೀತೆಯನ್ನು ಅವ್ರು ರಾಷ್ಟ್ರಗೀತೆಯನ್ನಾಗಿ ಮಾಡ್ಕೊಂಡಾರೆ. ಅದ್ಭುತವಾದ ಕವಿಗಳ್ರಿ. ಒಂದು ಸಾರಿ ಏನು ಮಾಡಿದರು ಅಂದರೆ, ಇಂಗ್ಲೆಂಡ್ದವರು ರವೀಂದ್ರನಾಥ್ ಠಾಗೂರ್ ಅವ್ರಿಗೆ ಒಂದು ಪ್ರಶಸ್ತಿ ಸಮಾರಂಭ ಇಟ್ಕೊಂಡಿದ್ರು. ಭಾಳ ಚಂದ ಕಥೆ ಇದೆ. ರವೀಂದ್ರನಾಥ್ ಠಾಗೂರ್ ಅವರನ್ನು ಹೆಂಗೆ ಬರಮಾಡಿಕೊಳ್ಳೋದಪ್ಪ? ಅದಕ್ಕೆ ರವೀಂದ್ರನಾಥ್ ಠಾಗೂರ್ ಅವರಂದ್ರೆ ಅಪರೂಪದ ಕವಿಗಳದಾರ. ಅವರನ್ನು ವೇದಿಕೆ ಮೇಲೆ ಬಂದು ಕುಳಿತುಕೊಂಡ ತಕ್ಷಣ ಒಂದು 10 ವರ್ಷದ ಹುಡುಗಿ ಕೈಯೊಳಗೆ ಒಂದು ಗುಲಾಬಿ ಹೂ ಕೊಡೋದು. ಅವ್ರು ಬಂದು ಕುಳಿತುಕೊಂಡ ತಕ್ಷಣ ಹೋಗಬೇಕು, ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳಬೇಕಂತ ಹುಡುಗಿಗೆ ಟ್ರೈನಿಂಗ್ ಕೊಟ್ಟಿದ್ದರು. ಯಾವ ಹುಡುಗಿಗೆ? ಒಂದು 10 ವರ್ಷದ ಹುಡುಗಿಗೆ. ಆ ಹುಡುಗಿ ಭಾಳ ಚೆನ್ನಾಗಿದ್ಳು. ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಲು, ಠಾಕು ಟೀಕಾಗಿ ಎಲ್ಲ ಡ್ರೆಸ್ಅಪ್ ಮಾಡ್ಕೊಂಡಿದ್ಲು, ಕೂದಲನ್ನೆಲ್ಲ ಚೆನ್ನಾಗಿ ಹಿಕ್ಕೊಂಡಿದ್ಲು, ಕೈಯೊಳಗೆ ಒಂದು ಗುಲಾಬಿ ಹೂ ಕೊಟ್ಟಿದ್ರು. ಆ ಕಾರ್ಯಕ್ರಮ ಎಲ್ಲ ಅದ್ಭುತವಾಗಿ ಆಯೋಜನೆಗೊಂಡಿತ್ತು. ಸಮಯ ಆಯಿತು. ಅತ್ಯಂತ ಗಂಭೀರವಾದ ಹೆಜ್ಜೆಗಳನ್ನು ಇಟ್ಕೊಂತ ರವೀಂದ್ರನಾಥ್ ಠಾಗೂರ್ ಅವರು ವೇದಿಕೆ ಮೇಲೆ ಬಂದರು, ಕುಳಿತುಕೊಂಡ್ರು. ಆ 10 ವರ್ಷದ ಹುಡುಗಿ ಏನಿದ್ಲಲ್ಲ, ಆಕೆಗೆ ಸಂಘಟಕರು ಸನ್ನೆ ಮಾಡಿದ್ರು, ಇವರ ರವೀಂದ್ರನಾಥ್ ಠಾಗೂರ್ ಅವ್ರು ಹೋಗಂತೇಳಿ. ಆಕೆ ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂತ ಬಂದಳು. ರವೀಂದ್ರನಾಥ್ ಠಾಗೂರ್ ಅವ್ರ ಹತ್ರ ಬಂದು, ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳಿದ್ಲು. ಹೇಳಿ ಗುಲಾಬಿ ಹೂ ಕೊಡಕ್ಕೆ ಹೋದ್ಲು. ಬೇರೆ ಯಾರೇ ಆಗಿದ್ರು ಅಂದರೆ ಥ್ಯಾಂಕ್ ಯು ಡಿಯರ್ ಅಂತ ಹೇಳಿ ಗುಲಾಬಿ ಹೂ ಇಸ್ಕೊಂಡಿರೋರು. ಆದರೆ ರವೀಂದ್ರನಾಥ್ ಠಾಗೂರ್ ಅವರು ಅಪರೂಪದ ಕವಿಗಳಲ್ಲ. ಓ ಕಮಾನ್ ಡಿಯರ್ ಟೆಲ್ ಮೀ ವೈ ಡು ಯು ಲವ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದರು. ಭಾರತವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ಲವ, ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀ ಅಂತ ಕೇಳಿಬಿಟ್ರು. ಸಂಘಟಕರು ಎದಿ ದಸಕ್ ಅಂತ. ಈ ಪ್ರಶ್ನೆ ಅವ್ರು ಕೇಳ್ತಾರಂತ ತಿಳ್ಕೊಂಡು ಸಂಘಟಕರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಕುಂತಾರ ನೋಡ್ರಿ ಎಲ್ಲರೂ, ನಮ್ಮ ಸರ್ ಕುಂತಾರ, ಹಿರಿಯರೆಲ್ಲರೂ ಕುಂತ್ಕೊಂಡಾರ, ಎಲ್ಲ ಆಯೋಜಕರು ಇರ್ತಾರಲ್ಲ ಅಲ್ಲೆಲ್ಲ ಹಿರಿಯರೆಲ್ಲ ಕುತ್ಕೊಂಡಾರ. ಸಂಘಟಕರು ಎಲ್ಲರಿಗೂ ಏನಿರ್ತದೆ ಅಂದರೆ, ಕಾರ್ಯಕ್ರಮ ಚಂದ ಆಗಬೇಕಪ್ಪ. ಯಾಕೆ ಚಂದ ಆಗ್ಬೇಕಂದ್ರೆ, ದೂರದಿಂದ ಭಕ್ತರು ಬಂದಿರ್ತಾರೆ, ದೂರದಿಂದ ಅತಿಥಿಗಳು ಬಂದಿರ್ತಾರೆ ಅಂಥೇಳಿ ಇವರೆಲ್ಲರೂ ಎಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರಂದ್ರೆ ನೀವೆಲ್ಲರೂ ಆಶ್ಚರ್ಯಪಡ್ತೀರಿ. ಈ ವೇದಿಕೆಯ ಮೇಲೆ ಪುಣ್ಯದ ಪುತ್ಥಳಿಯಂತೆ ಕಂಗೊಳಿಸ್ತಾ ಇರುವಂತಹ ಸದಾಶಿವ ಮಹಾಸ್ವಾಮಿಗಳವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂಗ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ 16 ವರ್ಷಗಳು ಗತಿಸಿಬಿಟ್ಟವು. ಆ ಎಲ್ಲ ಕಾರ್ಯಕ್ರಮವನ್ನು ಹೆಂಗೆ ಮಾಡೋದು? ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಸುತ್ತಲಿನ ಎಲ್ಲ ಭಕ್ತರನ್ನು ಕರೆಸಬೇಕು. ಹಾವೇರಿ ಹುಕ್ಕೇರಿ ಮಠದೊಂದಿಗೆ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಅಲ್ಲಿ ಕೆಳಗಡೆ ಕುಳಿತುಕೊಂಡಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹಳ್ಳಿಗಳನ್ನು ಅಡ್ಡಾಡಿ ನಿಮ್ಮನ್ನೆಲ್ಲ ಸಂಘಟನೆ ಮಾಡ್ತಾ ಇದ್ದಾರಲ್ಲ. ಹೀಗಾಗಿ ನಾವು ಪರಮ ಪೂಜ್ಯರಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಗೌರವವನ್ನು ಸಲ್ಲಿಸಬೇಕು. ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಟೊಂಕ ಕಟ್ಟಿ ನಿಂತುಕೊಂಡ್ರು. ಅವರಿಗಾಗಿ ಇವರೆಲ್ಲರೂ ಸಂಕಲ್ಪಬದ್ಧರಾಗಿ ಕಟಿಬದ್ಧರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಘಟಕರಿಗೆ ಡಿಸೆಂಬರ್ 30 ಯಾವಾಗ ಆಗ್ತದೆ, ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ಯಾವಾಗ ಜರುಗುತ್ತಾವ ಅಂತ ತಿಳ್ಕೊಂಡು ಅವರೆಲ್ಲರೂ ಚಿಂತನೆ ಮಾಡಕತ್ತಾರೆ. ಹಗಲು ರಾತ್ರಿ ಅನ್ಲಾರ್ದಂಗೆ ಕೆಲಸ ಮಾಡಕತ್ತಾರೆ. ನೀವೆಲ್ಲ ಶರಣ ತಂದೆ ತಾಯಿಗಳೆಲ್ಲರೂ ಇಂತಹ ಚಳಿಯೊಳಗೂ ಬಂದು ಕೂತ್ಕೋತೀರಿ, ಕೊರೆಯುವ ಚಳಿಯೊಳಗೆ ಬಂದು ಕೂತ್ಕೋತೀರಿ, ಚುಮು ಚಳಿಯೊಳಗೆ ಬಂದು ಕೂತ್ಕೋತೀರಿ, ಪ್ರವಚನವನ್ನು ಕೇಳಬೇಕು ಅಂತ ಕೂತ್ಕೋತೀರಿ. ಇಲ್ಲಿ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ಇವರೆಲ್ಲರೂ ಭಾಳ ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡಕತ್ತಾರೆ. ನೀವು ಬರೆದಿಟ್ಕೋಬೇಕು, ಹಾವೇರಿ ಹುಕ್ಕೇರಿ ಮಠದ 2025 ಸಂದರ್ಭದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಏನೈತಲ್ಲ, ಇದು ಅಂತಿಂಥ ಪುಸ್ತಕದೊಳಗೆ ಬರೆದಿಡುವಂತಹ ಕಾರ್ಯಕ್ರಮ ಅಲ್ಲ, ಬಂಗಾರದ ಅಕ್ಷರದಿಂದ ಬರೆದಿಡುವಂತಹ ಕಾರ್ಯಕ್ರಮ ಆಗೇ ಆಗ್ತದೆ ಅನ್ನುವಂಥ ಹಿನ್ನೆಲೆಯೊಳಗೆ ನಾವೆಲ್ಲರೂ ಟೊಂಕ ಕಟ್ಟಿ ನಿಂತ್ಕೊಳ್ಳೋದು, ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಅದೇನು ಬೇಕಾದ ಬರಲ್ಲದ ನಾವು ನೋಡ್ತೀವ್ರಿ ಅಜ್ಜಾರ ಅಂತ ತಿಳ್ಕೊಂಡು ಎಲ್ಲರಿಗೂ ವಯಸ್ಸಾಗೈತಿ, ಆದರೂ ಮುಂಜಾನೆ ಬರ್ತಾರೆ, ಚಿಂತನೆ ಮಾಡ್ತಾರೆ, ಹೆಂಗೆ ಕಾರ್ಯಕ್ರಮ ಮಾಡೋದು, ಯಾವ ರೀತಿ ಕರೆಯೋದು. ನಾಡಿನ ಹರಗುರು ಚರಮೂರ್ತಿಗಳನ್ನು ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಈಗ ಸಜ್ಜಾಗಿರುವಂಥದ್ದನ್ನು ನೋಡಿದರೆ ನನಗೆ ಹೃದಯ ತುಂಬಿ ಬರ್ತದೆ. ಕಾರ್ಯಕ್ರಮ ಆಯೋಜನೆ ಮಾಡೋದು ಅಂದರೆ ಸಣ್ಣದಲ್ಲ.
ರವೀಂದ್ರನಾಥ್ ಠಾಗೂರ್ ಅವರು ಕಮಾನ್ ಡಿಯರ್ ಟೆಲ್ ಮಿ ವೈ ಡು ಯು ಲವ್ ಇಂಡಿಯಾ ಅಂತ ಕೇಳಿದ್ರಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಆ ಆಯೋಜಕರು ಸಂಘಟಕರು ಇದು ದಸಕ್ಕಂತೂ ಏನು ಉತ್ತರ ಹೇಳ್ತಾಳೋ, ಹುಡುಗಿ ಏನಾದರೂ ಅಚಾತುರ್ಯ ಮಾಡ್ತಾಳೇನೋ, ಏನಾದರೂ ಅಗೌರವ ತೋರಿಸ್ತಾಳೇನೋ, ಏನು ಗದ್ದಲ ಆಗ್ತೈತೆಪ್ಪ ಅಂತ ತಿಳ್ಕೊಂಡು ಜೀವ ಕೈಯಾಗ ಹಿಡ್ಕೊಂಡು ಕೂತ್ಕೊಂಡಿದ್ರು. ಹುಡುಗಿ ಭಾಳ ಶಾಣೆ ಇದ್ದಳ್ರಿ, ಭಾಳ ಶಾಣೆ ಇತ್ತು ಹುಡುಗಿ. ಈಗ ಸಣ್ಣ ಸಣ್ಣ ಹುಡುಗರು ಎಷ್ಟು ಶಾಣೆ ಇರ್ತಾವೆ ಗೊತ್ತೈತೇನ್ರಿ ನಿಮಗೆ? ನಿಮ್ಮ ಮನ್ಯಾಗ ಇರ್ತಾವೆ ನೋಡ್ರಿ ಸಣ್ಣ ಸಣ್ಣ ಹುಡುಗರು, ಕಾರ್ಟೂನ್ ನೋಡ್ತಿರ್ತಾರೆ ಅವ್ರು. ನಿಮ್ಮ ಮೊಬೈಲ್ ಒಳಗೆ ಕಾರ್ಟೂನ್ ಹಚ್ಚಿ ಕೊಡ್ತೀರಿ ಅವ್ರಿಗೆ, ಯಾವ್ದು ಪೋಗೋ ಯಾವುದು ಚಾನಲ್ ರೀ ಅದು ಹಚ್ಚಿ ಕೊಟ್ಟಿರ್ತೀರಿ, ಆ ಚಾನಲ್ದಾಗ ನೋಡ್ಕೊತ ಕೂತಿರ್ತಾರೆ. ಪಟ್ ಅಂತೇಳಿ ನೀವು ಮೊಬೈಲ್ ಕಸ್ಕೋಬೇಕ್ರಿ ಅವ್ರ ಕೈಯಾಗಿಂದ. ಏನು ಮಾಡ್ತಾರೆ ರೀ ಅವರು? ನೆಲ ಗುದ್ದಿ 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 ಅಳ್ತಿರ್ತಾರೆ. ನೋಡ್ಬೇಕ್ರಿ ನೀವು ಹೆಂಗೆ ನೆಲ ಗುದ್ದುತ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ 4 ಇಂಚ್ ನೀರ ಜಿಗಿಸ್ತಾರೇನಪ್ಪ ಅನ್ನುವಷ್ಟರ ಮಟ್ಟಿಗೆ ನೆಲ ಗುದ್ದುತ್ತಿರ್ತಾರೆ, ಸಂಕಟಾಗಿ ಅಳ್ತಿರ್ತಾರೆ. ಹುಡುಗರು ಭಾಳ ಶಾಣೆ ಇರ್ತಾವೆ, ಚಿಕಿತ್ಸಕ ಬುದ್ಧಿಯ ಹುಡುಗರು ಇರ್ತಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀವು ಕೊಟ್ಟುಬಿಟ್ರಿ ಅಂತಂದರೆ ಅವರು ಅದ್ಭುತವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ತಾರೆ. ನಾವು ಶಿವಯೋಗ ಮಂದಿರದಾಗಿದ್ದಾಗ ಶಿವಲಿಂಗ ಶಾಸ್ತ್ರಿಗಳಂತ ಒಬ್ಬರು ಇದ್ರು, ಒಂದು ಭಾಳ ಚಂದ ಕತೆ ಹೇಳೋರ್ರಿ ಅವರು. ಗಂಡ ಹೆಂಡತಿ ಎರಡು ಜಗಳಾಡಕತ್ತಾವ. ಏನು ಜಗಳಾಡಕತ್ತಾವ? ಮುಂದೆ ಹುಟ್ಟೋದು ನನಗೆ ಹೆಣ್ಣು ಹುಟ್ಟಲಿ ಅಂತ ತಿಳ್ಕೊಂಡು ನಾವು ಗಂಡ ಅಂತಾನೆ, ಗಂಡು ಹುಟ್ಟಲಿ ಅಂತ ತಿಳ್ಕೊಂಡು ಆಕೆ ಹೆಂಡತಿ ಅಂತಾಳೆ. ಒಂದು 5 ವರ್ಷದ ಸಣ್ಣ ಮಗು ಇತ್ತು ರೀ, ಅದು ಮೊದಲನೇ ಮಗು. ಅದು ನಾವ್ಯಾಕಿಬ್ರು ಜಗಳ ಆಡೋದು? ಆ ಸಣ್ಣ ಮಗುನ ಕೇಳಿಬಿಡೋನು, ತಮ್ಮ ಬೇಕೋ ಏನು ತಂಗಿ ಬೇಕೋ, ತಮ್ಮ ಬೇಕೋ ಏನು ತಂಗಿ ಬೇಕೋ ಅದನ್ನು ಕೇಳೋಣ ಅಂತ ತಿಳ್ಕೊಂಡು ಇವೆರಡು ಜಗಳ ಆಡ್ಕೊತ ಹೋಗಿ ಆ ಸಣ್ಣ ಹುಡುಗಿನ ಕೇಳಿದ್ರು, ಅಪ್ಪಿ ತಂಗಿ ಬೇಕಾ ನನ್ನ ತಮ್ಮ ಬೇಕಾ ನನ್ನ ತಿಕ್ಕೆನಕಿ, ತಮ್ಮ ತಂಗಿ ಎರಡು ಜಗಳಾಡಕತ್ತಿದ್ದು. ಸಣ್ಣ ಹುಡುಗಿ ಅದಂತೂ ನನಗೆ ತಮ್ಮೂ ಬೇಡ ತಂಗಿ ಬೇಡ, ಸಣ್ಣದೊಂದು ನಾಯಿ ಕುನ್ನಿ ಬೇಕಂತ. ಇದನ್ನ ಹೇಳಿ ನಗಸವ್ರಿ ನಮಗೆ ಶಿವಲಿಂಗ ಶಾಸ್ತ್ರಿಗಳವ್ರು. ಅವ್ರನ್ನ ಯಾಕೆ ನಾನು ನೆನಪಿಸ್ಕೊಂಡೆ ಅಂದರೆ, ಶಿವಲಿಂಗ ಶಾಸ್ತ್ರಿಗಳವರಿಗೆ ಎಲ್ಲ ರೀತಿಯ ಆಶ್ರಯವನ್ನು ನೀಡಿರುವಂತಹ ಅಪರೂಪದ ಸ್ವಾಮಿಗಳು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರದು. ಅವರಿಗೆ ಆಶ್ರಯವನ್ನು ನೀಡಿದಂಥವ್ರು, ಅವರನ್ನು ಸ್ಮರಿಸ್ಕೊಳ್ಬೇಕಾಗಿತ್ತು. ಸಣ್ಣ ಹುಡುಗರು ಭಾಳ ಶಾಣೆ ಇರ್ತಾವೆ. ಯಾಕೆ ನೀನು ಭಾರತವನ್ನು ಪ್ರೀತಿ ಮಾಡ್ತೀಯ ಅಂತ ತಿಳ್ಕೊಂಡು ರವೀಂದ್ರನಾಥ್ ಠಾಗೂರ್ ಅವರು ಕೇಳಿದ್ರಲ್ಲ, ಆ ಹುಡುಗಿ ಅಂಜಲಿಲ್ಲ, ಅಳಕಲಿಲ್ಲ. ಸರ್ ನಾನು ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀನಿ ಅಂದರೆ ಭಾರತೀಯರು ದೇವರನ್ನು ಪ್ರೀತಿ ಮಾಡ್ತಾರೆ, ಅದಕ್ಕೆ ನಾನು ಭಾರತೀಯರನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ವಿ. ನಾವೆಲ್ಲರೂ ದೇವರನ್ನು ಪ್ರೀತಿಸುವಂತಹ, ದೇವರನ್ನು ಆರಾಧಿಸುವಂತಹ, ದೇವರಿಗಾಗಿ ಸರ್ವಸ್ವವನ್ನು ಸಮರ್ಪಿಸುವಂತಹ ಜನಗಳು ನಾವು. ಹೀಗಾಗಿ ಭಾರತ ಇದು ದಿವ್ಯ ಭಾರತ, ಭವ್ಯ ಭಾರತ. ಎಂಥ ಸುಂದರವಾದ ದೇಶ ಇದು. ಈ ದೇಶಕ್ಕೆ ಬರ್ತಿರ್ಬೇಕಾದ್ರೆ ನೀವು ಕೈ ಮುಕ್ಕೊಂಡೇ ಬರಬೇಕು, ನಮಸ್ಕಾರ ಮಾಡಿನೇ ಬರಬೇಕು. T.S. ಎಲಿಯಟ್ ಅಂತ ಒಬ್ಬರು ಕವಿಗಳಿದ್ದರು, ಭಾಳ ಅದ್ಭುತವಾದ ಕವಿಗಳು. ಒಂದು ಪೊಯಮ್ ಬರೆದಾರೆ, ಅದ್ಭುತವಾದ ಪೊಯಮ್ ಅದು. ಕೊನೆಗೆ ಅವರು ಓಂ ಶಾಂತಿ 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 ಅಂತಾರೆ. ಅರೆ, ಕ್ರಿಶ್ಚಿಯನ್ ಧರ್ಮೀಯರಾಗಿರುವಂತಹ T.S. ಎಲಿಯಟ್ ಅವರು ಒಂದು ಅದ್ಭುತವಾಗಿರುವಂತಹ ಪೊಯಮ್ ಬರೀತಾರೆ, ದ ವೆಸ್ಟ್ ಲ್ಯಾಂಡ್ ಅನ್ನುವಂಥ ಒಂದು ಪೊಯಮ್ ಬರೀತಾರೆ. ಕೊನೆಗೆ ಯಾಕೆ ಅವರು ಓಂ ಶಾಂತಿ 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 ಅಂದರು ಅಂತ ತಿಳ್ಕೊಂಡು ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ನೋಡಿತು. ಎಲ್ಲಿ ಶಬ್ದ ಇದು, ಯಾವ ಶಬ್ದ ಇದು ಅಂತ ನೋಡ್ತಿತ್ತು. T.S. ಎಲಿಯಟ್ ಅವ್ರು ಹೇಳ್ತಾರೆ, ಓಂ ಶಾಂತಿ 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 ಅನ್ನುವಂಥ ಶಬ್ದ ಇಡೀ ಜಗತ್ತಿಗೆ ನೀಡಿರುವಂತಹ ಒಂದು ಅದ್ಭುತವಾದ ಸಂದೇಶ. ಆ ಸಂದೇಶ ಎಲ್ಲಿಂದ ಬಂದದ ಅಂದರೆ ಅದು ಭಾರತ ದೇಶದಿಂದ ಬಂದದ ಅನ್ನುವಂಥ ಮಾತನ್ನು T.S. ಎಲಿಯಟ್ ಅವ್ರು ಹೇಳ್ತಿದ್ರು. ಭಾಳ ಚಂದ ಮಾತ್ರ ಇದು. ಅಂದರೆ ಆವಾಗ ವರ್ಲ್ಡ್ ವಾರ್ ನಡೀತಾ ಇತ್ತು, ಜಾಗತಿಕ ಯುದ್ಧ ನಡೀತಾ ಇತ್ತು. ಜಾಗತಿಕ ಯುದ್ಧದ ಹೊಡೆತಕ್ಕೆ ಸಿಕ್ಕಾಕೊಂಡು ಇಡೀ ಜಗತ್ತು ಸ್ಮಶಾನದ ವಾತಾವರಣ ನಿರ್ಮಾಣವಾಗಿತ್ತು. ಒಂದು ಬಹಳ ಕೆಟ್ಟದಾಗಿರುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆ ಕೆಟ್ಟದಾಗಿರುವಂಥ ವಾತಾವರಣ ಮತ್ತೆ ನೆಟ್ಟಗಾಗಬೇಕಾಗಿತ್ತು. ಅಂದರೆ ಅದು ಭಾರತ ದೇಶದ ವಿಶ್ವ ಶಾಂತಿಯ ಸಂದೇಶದಿಂದ ಮಾತ್ರ ಸಾಧ್ಯ ಅನ್ನುವಂತಹ ಸಂದೇಶವನ್ನು T.S. ಎಲಿಯಟ್ ಅವರು ತಮ್ಮ ಒಂದು ಪೊಯಮ್ ಒಳಗೆ ಬರೀತಾರೆ. ಎಂಥ ಭಾರತ ನೋಡ್ರಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೇ ತೇಜಸ್ವಿನಾವಧಿತಮಸ್ತು ಮಹಾವಿದ್ವಿಷಾವಹೈ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಎಷ್ಟು ಚೆನ್ನಾಗಿದೆ ನೋಡ್ರಿ ಮಂತ್ರಗಳೆಲ್ಲ. ನಮ್ಮ ಶಾಲೆಗಳಲ್ಲೆಲ್ಲ ಆ ಮಂತ್ರಗಳನ್ನು ಹೇಳ್ತಾರೆ, ಗುರುಕುಲದಲ್ಲೆಲ್ಲ ಆ ಮಂತ್ರಗಳನ್ನು ಹೇಳ್ತಾರೆ, ನಮ್ಮ ಪಾಠಶಾಲೆಗಳಲ್ಲೆಲ್ಲ ಆ ಮಂತ್ರವನ್ನು ಹೇಳ್ತಾರೆ. ಸಣ್ಣವರಿದ್ದಾಗನ ಅಂಥ ಮಂತ್ರಗಳನ್ನು ಕಲಿಸಿ ನಾವು ಬಿಟ್ಟಿವಿ ಅಂದರೆ ವಿಶ್ವ ಕುಟುಂಬತ್ವದ ಗುಣ ನಮಗೆ ಬರ್ತದೆ ಅನ್ನೋ ಕಾರಣಕ್ಕಾಗಿ ನಮಗೆ ಕಲಿಸ್ಕೊತ ಬಂದರು. ಹೀಗಾಗಿ ಅದ್ಭುತವಾದ ಸಂದೇಶ. ಸ್ವಾಮಿ ವಿವೇಕಾನಂದರು ಎಲ್ಲ ಕಡೆಗೆ ಅಡ್ಡಾಡ್ಕೊತ ಹೋಗ್ತಿದ್ರು. ಭವ್ಯ ಭಾರತದ ಅದ್ಭುತವಾದ ಸಂದೇಶವನ್ನು ಎಲ್ಲ ಕಡೆಗೆ ನೀಡಬೇಕು ಅಂತ ಹೇಳಿ 1893 ಸಂದರ್ಭದಲ್ಲಿ ಶಿಕಾಗೋಕ್ಕೆ ಹೋಗಿದ್ರು. ಭಾರತ ದೇಶದ ಅದ್ಭುತವಾದ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಒಬ್ಬರು ಸ್ವಾಮೀಜಿಯವರು ಮೊದಲಿಗೆ ಮಾತಾಡಿದರು, ಒಂದು ಸಂದೇಶವನ್ನು ಕೊಟ್ಟಿದ್ದರು. ಸ್ವಲ್ಪ ವಿರಾಮದ ಸಮಯದೊಳಗೆ ಯಾರನ್ನಾದರೂ ಮಾತಾಡಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರನ್ನೇ ಮಾತಾಡಿಸ್ಬೇಕು ಅಂತ ಹೇಳಿ ನಿಶ್ಚಯ ಆಗಿತ್ತು. ಬಂದರು ನೋಡ್ರಿ ಅಪ್ಪ ಅವರು. ಸ್ವಾಮಿ ವಿವೇಕಾನಂದರು ಧೀರೋದಾತ್ತ ನಿಲುವಿನಿಂದ ನೋಡ್ಬೇಕಾರೆ ಅವರು ಟಿ ವಿ ಎಷ್ಟು ಚೆನ್ನಾಗಿದೆ ಸ್ವಾಮಿ ವಿವೇಕಾನಂದ ನೋಡ್ರಿ. ಇದು ಈ ಯುರೋಪ್ ದೇಶದೊಳಗೆ ಚಂದ ಚಂದ ಕಟ್ಟಡಗಳದಾವ, ವಿಶಾಲವಾದ ರಸ್ತೆಗಳದಾವ, ಸ್ವಚ್ಛತೆ ಐತಿ, ಶಿಸ್ತು ಐತಿ, ಎಲ್ಲ ಐತೆ ಅಲ್ಲಿ. ಈ ದೇಶದ ಒಬ್ಬ ಗೈಡ್ ನಮಗೆಲ್ಲ ತೋರಿಸ್ತಿದ್ರಲ್ಲಿ, ವಿಲಾಸ್ ಅಂತ ಅವ್ರ ಹೆಸರು. ಹೀಗೆಲ್ಲ ನಮಗೆ ತೋರಿಸ್ತಾ ನಾವೆಲ್ಲ ಬಸ್ನಲ್ಲಿ ನೋಡ್ತಾ ಹೋಗ್ತಿದ್ವಲ್ಲ. ಫ್ರಾನ್ಸ್ ದೇಶದ ಪ್ಯಾರಿಸ್ ಸಿಟಿಯನ್ನು ನೋಡೋಕೆ ಹೋಗಿದ್ವಿ ಎಲ್ಲರೂ. ಅಲ್ಲೊಂದು ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸ್ಕೊಂಡು ಸಿಟಿ ನೋಡ್ಕೊಂಬರೋಣ ಹೋಗೋಣ ಬರ್ರಿ ಅಂತ ತಿಳ್ಕೊಂಡು ಎಲ್ಲ ಸ್ವಾಮಿಗಳನ್ನ ಕರ್ಕೊಂಡು ಹೊಂಟರು. ಸುಮಾರು 8 ಜನ ಸ್ವಾಮೀಜಿಯವರು ಇದ್ವಿ. ಎಲ್ಲ ಹಿಂಗೆ ನೋಡ್ಕೊಂತ ಹೋಗ್ತಿದ್ವಿ. ನಮ್ಮ ದೇಶದ ಒಬ್ಬ ಗೈಡ್, ಟೂರಿಸ್ಟ್ ಗೈಡ್ ಅವರು ಅಲ್ಲಿ ಯುರೋಪ್ ದೇಶದೊಳಗೆ ಕೆಲಸ ಮಾಡ್ತಾಯಿದ್ರು. ಥಾಮಸ್ ಕುಕ್ ಕಂಪ್ನಿಗಳು ಕೆಲಸ ಮಾಡ್ತಿದ್ರು. ಅವರು ನಮ್ಗೆ ತೋರಿಸ್ತಾ ಹೇಳಿದರು, ಸ್ವಾಮೀಜಿ ಇದರ ದೇಖಿಯೇ. ಹಿಂದಿ ಒಳಗೆ ನಮ್ಗೆ ಹೇಳೋರು, ಕನ್ನಡ ಬರ್ತಿರ್ಲಿಲ್ಲ. ಸ್ವಾಮಿಗಳು ಇಲ್ಲಿ ನೋಡ್ರಿ, ದೊಡ್ಡ ದೊಡ್ಡ ಕಟ್ಟಡಗಳು ಏನದಾವಲ್ಲ, ಯುರೋಪ್ ದೇಶದ ದೊಡ್ಡ ದೊಡ್ಡ ಕಟ್ಟಡಗಳು ಏನದಾವಲ್ಲ, ಇವು ಭಾರತದೊಳಗೆ ಆಗಬೇಕು ಅಂದರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು ನೋಡ್ರಿ ಅನ್ನೋ ನಮಗೆ. ಶಭಾಷಣ್ಯ. ಮುಂದೆ ಹೇಳಪ್ಪ. ಹಾಗೆ ಗಾಡಿ ಮುಂದೆ ಬಂತು, ಬಸ್ ಮುಂದೆ ಬಂತು. ಸ್ವಾಮೀಜಿ ಇಲ್ಲಿ ನೋಡ್ರಿ, ಯುರೋಪ್ ದೇಶದೊಳಗಿರುವಂತಹ ವಿಶಾಲವಾದ ರಸ್ತೆಗಳು ನಿಮ್ಮ ಭಾರತ ದೇಶದೊಳಗೆ ಆಗಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು ಅಂದ. ನಮ್ಮ ಹೊಟ್ಟೆ ಖಾರ ಕಲಿಸಿದಂಗೆ ಆಗಕೈತು. ಬಸ್ ಹಂಗೆ ಮುಂದೆ ಬಂತು. ಸ್ವಾಮೀಜಿ ಇಲ್ಲಿ ನೋಡ್ರಿ, ಯುರೋಪ್ ದೇಶದೊಳಗಿರುವಂತಹ ಶಿಸ್ತು, ಸ್ವಚ್ಛತೆ ಇದು ಭಾರತ ದೇಶದೊಳಗೆ ಬರಬೇಕು ಅಂದರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು ಅಂದ. ನನಗೆ ಸಾಕಾಗಿ ಬಿಡ್ತಾರೆ. ಬಸ್ ಇಳಿದು ಬರುವಾಗ ನಾನು ಹೇಳಿದೆ, ಯುರೋಪ್ ದೇಶದೊಳಗಿರುವಂತಹ ವಿಶಾಲವಾದ ರಸ್ತೆಗಳು ಭಾರತಕ್ಕೆ ಬರಬೇಕು ಅಂದರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು. ಯುರೋಪ್ ದೇಶದೊಳಗಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಭಾರತಕ್ಕೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು. ಯುರೋಪ್ ದೇಶದೊಳಗಿರುವಂಥ ಶಿಸ್ತು, ಸ್ವಚ್ಛತೆ ಭಾರತಕ್ಕೆ ಬರಬೇಕು ಅಂದರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು. ಖರೆ ಅದ. ಆದರೆ ಭಾರತ ದೇಶದ ಆಧ್ಯಾತ್ಮ ಯುರೋಪಕ್ಕೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ 500 ವರ್ಷ ನೀವು ಕಾಯಬೇಕು ಅನ್ನುವಂಥ ಮಾತುಗಳನ್ನು ನಾನು ಹೇಳಿ ಬಂದೆ. ನೀವು ಯುರೋಪ್ ದೇಶವನ್ನು, ಭಾರತವನ್ನು ಒಂದು ತಕ್ಕಡಿ ಒಳಗಿಟ್ಟು ತೂಗಬಾರ್ದು. ಯುರೋಪ್ ದೇಶ ಭೌತಿಕ ಸೌಂದರ್ಯ, ಅದು ಭಾರತ ದೇಶದ್ದು ಆಧ್ಯಾತ್ಮಿಕ ಸೌಂದರ್ಯ. ಅದು ಅದಕ್ಕೆ ಆಧ್ಯಾತ್ಮ ಪ್ರವಚನ. ಇದು ಒಳಗಿನ ಬೆಳಕ. ಆ ಬೆಳಕು ಹೆಂಗದ? ಅದ್ಭುತವಾಗಿರುವಂಥ ಬೆಳಕ. ಆ ಬೆಳಕನ್ನು ನೋಡಬೇಕಲ್ಲ. 22 ದಿನಗಳವರೆಗೆ ಈ ಭಾರತ ದೇಶದ ಭವ್ಯ ಬೆಳಕನ್ನು ನೋಡುವ ಸಲುವಾಗಿ ಇಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ಆಯ್ದುಕೊಂಡಿದ್ದಾರೆ, ಸಂಯೋಜನೆಗೊಳಿಸಿದ್ದಾರೆ, ಸಂಘಟನೆಗೊಳಿಸಿದ್ದಾರೆ. ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬರಬೇಕು. ಭಾರತ ದೇಶದ ಹಿರಿಮೆ ಗರಿಮೆಗಳನ್ನು ಬೆಳೆಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. 140 ಕೋಟಿ ಜನಸಂಖ್ಯೆಯ ದೇಶ ಇದು. ಈ ದೇಶದಲ್ಲಿ ಅಲ್ಲಲ್ಲಿ ಅನಾಚಾರ, ಅಕ್ರಮಗಳು, ಭ್ರಷ್ಟಾಚಾರ ನೋಡ್ಬೇಕ್ರಿ ನೀವು. 1-2 ವಿಚಿತ್ರ ಕೆಲಸಗಳು, ವಿಕ್ಷಿಪ್ತವಾದ ಕೆಲಸಗಳು, ವಿಕಾರವಾದ ಕೆಲಸಗಳು ಈ ಭಾರತ ದೇಶದೊಳಗೆ ನಡೀತಿರಬೇಕಾದ್ರೆ ನೀವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು. ಅಂಥದ್ದೇನಾದರೂ ಕಂಡಿತು ಅಂತಂದರೆ ಅದನ್ನು ಅಲ್ಲಿಯೇ ಪ್ರತಿಭಟಿಸಬೇಕು, ಅಲ್ಲಿಯೇ ಪ್ರತಿರೋಧಿಸಬೇಕು. ಈ ಭಾರತವನ್ನು ಗೌರವಿಸಬೇಕು, ಭಾರತದ ಸಾರ್ವಭೌಮತೆಯನ್ನು ಗೌರವಿಸಬೇಕು. ಆ ಕಾರಣಕ್ಕಾಗಿ ನಾವೆಲ್ಲರೂ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಹಾಗೇನಾದರೂ ಕಾಣಿಸ್ತು ಅಂತಂದರೆ ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು. ಹಾಗೆ ನಾವು ಮಾಡಿಬಿಟ್ಟಿವಿ ಅಂತಂದರೆ APJ ಅಬ್ದುಲ್ ಕಲಾಂ ಅವರು ಹೇಳೋರು 2020ನಲ್ಲಿ ಭಾರತ ಸೂಪರ್ ಪವರ್ ರಾಷ್ಟ್ರ ಆಗ್ತದೆ. ಯಾವಾಗ? 2020ರಲ್ಲಿ ಭಾರತ ಸೂಪರ್ ಪವರ್ ರಾಷ್ಟ್ರ ಆಗ್ತದೆ. ಅದು ಯಾವಾಗ ಆಗ್ತದೆ ಅಂತಂದರೆ ನೀವು ಕೆಲಸ ಮಾಡಬೇಕು ಅಂತ ಹೇಳೋರ್ರಿ ಅವರು. APJ ಅಬ್ದುಲ್ ಕಲಾಂ ಅವರು ಈ ಮಾತುಗಳನ್ನು ಹೇಳೋರು. ಹೋದಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಅಂಥದ್ದೊಂದು ಕನಸನ್ನು ಬಿತ್ತೋರು. ನೀವು ಭಾರತಕ್ಕಾಗಿ ಕೆಲಸ ಮಾಡಿರಿ, ಭಾರತಕ್ಕಾಗಿ ನೀವು ಕೆಲಸ ಮಾಡಿದಿರಿ ಅಂತಂದರೆ ನನ್ನ ಭಾರತ ವಿಶ್ವಗುರು ರಾಷ್ಟ್ರ ಆಗುತ್ತೆ ಅನ್ನುವಂಥ ಮಾತುಗಳನ್ನು APJ ಅಬ್ದುಲ್ ಕಲಾಂ ಅವರು ಹೇಳೋರು. ಕೋಲಾರದ ಚಿನ್ನದ ಗಣಿ KGF ಅಂತಾರೆ, ಗೊತ್ತದು? ಅಲ್ಲಿ ಬಂಗಾರದ ಗಣಿ ಅದ, ಚಿನ್ನದ ಗಣಿ ಅದ. ಭಾಳ ಮಂದಿ ಹೇಳ್ತಾರೆ ಚಿನ್ನದ ಗಣಿ ಐತೆ ಅಂತ ತಿಳ್ಕೊಂಡು ಎಷ್ಟು ಹಡ್ಡ್ಯಾರ ಅಂದ್ರೆ
5 ಕಿಲೋಮೀಟ್ರ್ ಕೆಳಗೆ ಅಡ್ಡಾಡ್ರಿ ಅದನ್ನು ಬಂಗಾರ ತೆಗಿಯಾಕಂತೇಳಿ. ನಿಮಗೆ ಭಾಳ ಬಂಗಾರ ಬೇಕಾಗಿತ್ತು ಅಂದ್ರೆ ನೀವು KGFಗೆ ಹೋಗಬೇಕು. ಬಂಗಾರದಂಥ ಭಕ್ತರು ನೀವು ನೋಡಬೇಕಾಗಿತ್ತು ಅಂದ್ರೆ ಹಾವೇರಿ ಹುಕ್ಕೇರಿ ಮಠಕ್ಕೆ ಬರಬೇಕು. ಇಲ್ಲಿ ಬಂಗಾರದಂಥ ಭಕ್ತರು ಅದಾರ, ಬಂಗಾರದಂಥ ಗುರುಗಳದಾರ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳವರ ತೂಕದಷ್ಟು ಬಂಗಾರವನ್ನು ನಾವು ನೀಡ್ತೀವಿ ಅಂತ ತಿಳ್ಕೊಂಡು ಒಂದು ಘೋಷವನ್ನು ಹಾಕಿದಾಗ, ಘೋಷವನ್ನು ಮೊಳಗಿಸಿದಾಗ ಕನ್ನಡ ನೆಲ ಸ್ತಂಭೀಭೂತವಾಯಿತು, ಆಶ್ಚರ್ಯಚಕಿತ ಆಯಿತು. ಅಪ್ಪವ್ರ ಹತ್ರ ಹೋಗಿ ಭಕ್ತರೆಲ್ಲ ಇಲ್ಲಿ ಕೂತ್ಕೊಂಡಾರ ನೋಡ್ರಿ, ಹಿರಿಯರೆಲ್ಲ ಇಲ್ಲಿ ಕೂತ್ಕೊಂಡಾರ. ಅಪ್ಪವ್ರ ನಿಮ್ಮದು ಬಂಗಾರದ ತುಲಾಭಾರವನ್ನು ನಾವು ಮಾಡ್ತೀವಿ. ಬೇಡಪ್ಪ ಅಂದರು. ಏನು ನಾವು ಮಾಡ್ತೀವಿ ರೀ ಅಪ್ಪವ್ರ? ಅವರೊಂದು ಕಂಡೀಷನ್ ಹಾಕಿದರು, ಬಂಗಾರದ ತುಲಾಭಾರವನ್ನು ಮಾಡ್ರಿ, ಆದ್ರೆ ಏನಂದ್ರಿ ಅಜ್ಜಾರು? ಆದ್ರೆ ಇದಕ್ಕೆ ಇಂಗ್ಲೀಷ್ನೊಳಗೆ ಕಂಜಂಕ್ಷನ್ ಅಂತಾರೆ. ಆದ್ರೆ, ಮತ್ತು, ಅಥವಾ ಇವೆಲ್ಲ ಏನದಾವಲ್ಲ ಕಂಜಂಕ್ಷನ್ ರೀ. 2 ವಾಕ್ಯಗಳನ್ನು ಜೋಡಿಸ್ತಾವ್ರಿ ಇವು. ಈ ಆದ್ರೆ ಅನ್ನೋ ಶಬ್ದ ಇತ್ತಲ್ಲ, ಇದು ಭಾಳ ಡೇಂಜರ್ ಶಬ್ದ ರೀ ಇದು. ಇದನ್ನು ಬಳಸುವಾಗ ಭಾಳ ಲಕ್ಷ ಕೊಟ್ಟು ಬಳಸ್ಬೇಕ್ರಿ ನೀವು. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಗದ್ದಲನ ಆಕೈತಿ. ಆ ಹುಡುಗಗೆ ನಾವು ಕನ್ಯಾ ಕೊಡ್ಬೇಕಂತೀವ. ಹುಡುಗ ಹೆಂಗೆ ರೀ? ಹುಡುಗ ಭಾಳ ಚಲೋ ರೀ, ಇನ್ಫೋಸಿಸ್ನ ನೌಕರಿ ಐತಿ, 10 ಲಕ್ಷ ರೂಪಾಯಿ ಪಗಾರ ಐತಿ. ಆದ್ರೆ ಅರ್ಥ ಆತನ್ರಿ ನಿಮ್ಗೆ? ಅರ್ಥ ಆತ? ಆ ಮನೆಗೆ ನಾವು ಕನ್ಯಾ ಕೊಡ್ಬೇಕತ್ತೀವಿ. ಮನೆ ಹೆಂಗೆ ರೀ? ಮನೆ ಭಾಳ ಚಲೋ ಐತ್ರಿ. ಮನೆ ಮೇಲೆ ಮನೆ ಕಟ್ಟ್ಯಾರ, 4 ಅಂತಸ್ತಿಂದ ಪ್ಲಾಜಾ ಕಟ್ಟ್ಯಾರ, ದೊಡ್ಡ ಅಂಗಡಿಗಳನ್ನು ಬಾಡಿಗೆ ಕೊಟ್ಟಾರ, 100 ಎಕರೆ ಜಮೀನು ಐತಿ, ಮನೆ ಭಾಳ ಚಲೋ ಅದ. ಆದ್ರೆ ಅರ್ಥ ಆತ್ ನಿಮಗೆ? ಸ್ವಾಮಿಗಳು ಪ್ರವಚನ ಹೇಳ್ತಾರಲ್ಲ ಹೆಂಗೆ ರೀ? ಸ್ವಾಮಿಗಳು ಪ್ರವಚನ ಭಾಳ ಚಲೋ ಹೇಳ್ತಾರೆ ರೀ. ಆದ್ರೆ ಅಂದೇನು ಮುಂದೆ ಬಾಂಬಾಕಾರ ಅದಕ್ಕರೆ ಅಲ್ಲಿ ತನಕ ಕರೆ ಅಲ್ರಿ ಅದು. ಎಲ್ಲ ಭಕ್ತರು ಬಂದ್ರಲ್ಲ, ಅಪ್ಪವ್ರು ನಿಮ್ಮದು ಬಂಗಾರದಿಂದ ನಾವು ತುಲಾಭಾರ ಮಾಡ್ಬೇಕಂತೀವ್ರಿ. ಮಾಡ್ರಿಪ್ಪ. ಆದ್ರೆ ಅಂದ್ರೆ ಅಜ್ಜಾರು ಏನಾದ್ರೆ ಆ ಬಂಗಾರದಿಂದ ಏನು ತುಲಾಭಾರ ಮಾಡ್ತಿರಲ್ಲ, 1 ಗುಂಜಿ ಬಂಗಾರನೂ ನಾನು ಹಾಕ್ಕೊಳ್ಳಂಗಿಲ್ಲ, ಬಡ ಮಕ್ಕಳ ಕಲ್ಯಾಣಕ್ಕಾಗಿಯೇ ನಾನು ವಿನಿಯೋಗ ಮಾಡ್ತೀನಿ ಅಂತ ತಿಳ್ಕೊಂಡು ಶಿವಲಿಂಗ ಸ್ವಾಮಿಗಳು ಹೇಳಿದ್ರಲ್ಲ. 1 ಗುಂಜಿ ಬಂಗಾರನೂ ಹಾಕ್ಕೊಳ್ಳಿಲ್ಲ ಅಪ್ಪ ಅವರು. ಈಗ ಒಂದು ಸಂದರ್ಭ ಅದ, ಅವ್ರದ್ದು ಬಂಗಾರದ ತುಲಾಭಾರ ಆಯಿತು. ಈಗ 15 ವರ್ಷ ಆತ್ರಿ ಅಪ್ಪ ಅವರು ನಮ್ಮ ಸಲುವಾಗಿ ನೀವು ಕೆಲಸ ಮಾಡಾಕತ್ತೀರಿ. ಶಿವಯೋಗ ಮಂದಿರ ಅನ್ನುವಂಥ ಒಂದು ಘನತೆ ವ್ಯಕ್ತ ಸಂಸ್ಥೆ ಅದು. ನಮಗೆಲ್ಲ ಅನ್ನ ಅರಿವು ಆಶ್ರಯವನ್ನು ನೀಡಿರುವಂಥ ಸಂಸ್ಥೆ ಅದು. ಈ ಕನ್ನಡ ನೆಲಕ್ಕೆ ಸುಮಾರು 3,000ಕ್ಕೂ ಅಧಿಕ ಜನ ಪರಮ ಪೂಜ್ಯರನ್ನು ಈ ನೆಲಕ್ಕೆ ನೀಡಿರುವಂತಹ ಸಂಸ್ಥೆ ಅದು. 120 ವರ್ಷಗಳ ಸಂಸ್ಥೆಯಾಗಿರುವಂತಹ ಶಿವಯೋಗ ಮಂದಿರ ಸಂಸ್ಥೆಯ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಘನತೆವೆತ್ತ ಉಪಾಧ್ಯಕ್ಷರಾದವರು ಯಾರು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳವರು. ಫ್ರಾನ್ಸ್ ದೇಶದ ಒಬ್ಬ ಕವಿ ಇದ್ದರು, ಅವ್ರ ಹೆಸರು ಲ್ಯಾಪಿಯರ್ ಅಂತ, ಡೊಮಿನಿಕ್ ಲ್ಯಾಪಿಯರ್ ಅಂತ ಅವ್ರ ಹೆಸರು. ಚಂದ ಕಾವ್ಯಗಳನ್ನು ಬರೆಯೋರು, ಕಾದಂಬರಿಗಳನ್ನು ಬರೆಯೋರು, ಸಿಕ್ಕಾಪಟ್ಟಿ ದುಡ್ಡು ಬರೋದು, ಅದನ್ನು ತೆಗೆದುಕೊಂಡು ಹೋಗಿ ಬಡವರಿಗಾಗಿ ದಾನ ಮಾಡೋರು. ಓ ಜೆರುಸಲೇಮ್ ಅಂತ ಒಂದು ಗ್ರಂಥ ಬರೆದ್ರು. ಸುಮಾರು 2 ಕೋಟಿ ರೂಪಾಯಿ ರೊಕ್ಕ ಬಂತು ಅವರಿಗೆ. ಅದನ್ನು ತೆಗೆದುಕೊಂಡು ಹೋಗಿ ಬಡವರಿಗಾಗಿ ದಾನ ಮಾಡಿದರು. ಈಸ್ ಪ್ಯಾರಿಸ್ ಬರ್ನಿಂಗ್ ಅನ್ನುವಂಥ ಒಂದು ಪುಸ್ತಕ ಬರೆದ್ರು. ಅದನ್ನು ತೆಗೆದುಕೊಂಡು ಹೋಗಿ ಬಡ ಮಕ್ಕಳಿಗಾಗಿ ದಾನ ಮಾಡಿದರು. ಹಿಂಗೆ ಗ್ರಂಥಗಳನ್ನು ಬರೆಯೋರು, ಅವರಿಗೆ ದುಡ್ಡು ಬರೋದು, ಅದನ್ನು ತೆಗೆದುಕೊಂಡು ಹೋಗಿ ಬಡವರಿಗಾಗಿ ವಿನಿಯೋಗ ಮಾಡೋದು. ಒಂದು ಮೊಬೈಲ್ ಹಾಸ್ಪಿಟಲ್ ಮಾಡಿದರು, ಬಡವರಿಗಾಗಿ ದಾನ ಮಾಡಿದರು. ಬಡ ಮಕ್ಕಳ ಶಾಲಾ ಶುಲ್ಕ ಏನಿರ್ತಲ್ಲ ಅದನ್ನು ಕೊಡೋದಕ್ಕಾಗಿ ದಾನ ಮಾಡಿದರು. ಹಿಂಗೆ ಪುಸ್ತಕ ಬರೀತಿದ್ರು, ರೊಕ್ಕ ಬರ್ತಿತ್ತು, ದಾನ ಮಾಡ್ತಿದ್ರು. ಪುಸ್ತಕ ಬರೀತಿದ್ರು, ರೊಕ್ಕ ಬರ್ತಿತ್ತು, ದಾನ ಮಾಡ್ತಿದ್ರಲ್ಲ. ಪತ್ರಕರ್ತರು ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಏನ್ರಿ ಸರ್ ನೀವು ಪುಸ್ತಕ ಬರೀತೀರಿ, ದುಡ್ಡು ಬರ್ತದೆ, ದಾನ ಮಾಡ್ತೀರಿ, ಇದು ಎಲ್ಲ ಕಾರ್ಯಕ್ಕೆ ಸ್ಫೂರ್ತಿ ಯಾರು ಅಂತ ಹೇಳಿ ಆ ಫ್ರಾನ್ಸ್ ದೇಶದ ಒಬ್ಬ ಕಾದಂಬರಿಕಾರರನ್ನು ಕೇಳಿದಾಗ, ಇಡೀ ವಿಶ್ವದ ತುಂಬೆಲ್ಲ ಹೆಸರು ಮಾಡಿರುವಂಥ ಕಾದಂಬರಿಕಾರರು ಹೇಳ್ತಾರೆ, ಇಷ್ಟೆಲ್ಲ ಕಾರ್ಯಗಳನ್ನು ನಾನು ಮಾಡಾಕತ್ತೀನಲ್ಲ, ಇದಕ್ಕೆ ಸ್ಫೂರ್ತಿ ಯಾರು ಅಂದ್ರೆ ಒಂದು ದೇಶದ 12 ವರ್ಷ ವಯಸ್ಸಿನ ಒಂದು ಸಣ್ಣ ಹುಡುಗಿ ಅಂತ ಹೇಳಿದರು ಅವರು. ಪತ್ರಕರ್ತರೆಲ್ಲ ಆಶ್ಚರ್ಯ ಆದರು. ಒಂದು ದೇಶದ 12 ವರ್ಷ ವಯಸ್ಸಿನ ಸಣ್ಣ ಹುಡುಗಿ ನಿಮಗೆ ಸ್ಫೂರ್ತಿಯಾಗ್ಯಾಳ, ಏನಾಯ್ತು ರೀ ಸರ್ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಏನೂ ಆಗಿಲ್ಲ, ನಾನು ಒಂದು ದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದೆ. ಆ ದೇಶದ ಪ್ರವಾಸಕ್ಕೆ ಹೋದಾಗ ಒಂದು ಪ್ರಮುಖವಾಗಿರುವಂಥ ನಗರದ ಪ್ರಮುಖವಾದ ಬೀದಿಯಲ್ಲಿ ನಡೀತಾ ಹೋಗ್ತಿರ್ಬೇಕಾದ್ರೆ 12 ವರ್ಷ ವಯಸ್ಸಿನ ಹುಡುಗಿ ಅಂತ ಏನು ಹೇಳಿದ್ನಲ್ಲ, ಆಕೆ ನನ್ನ ಹತ್ರ ಬಂದಳು. ಮುಖ ಎಲ್ಲ ಸಪ್ಪಗಾಗಿತ್ತು, ತಲೆ ಕೂದಲೆಲ್ಲ ಕೆದರಿ ಬಿಟ್ಟಿತ್ತು, ಕಣ್ಣೆಲ್ಲ ನಿಸ್ತೇಜಗೊಂಡಿದ್ವು, ಮುಖ ಬಾಡಿ ಹೋಗಿಬಿಟ್ಟಿತ್ತು. ಸರ್
ಏನಾದರೂ ತಿನ್ನೋಕ್ಕಿದ್ರೆ ಕೊಡ್ತೀರೇನ್ರಿ ಅಂತ ಕೈ ಚಾಚಿದ್ಲು. ನನಗೆ ಭಾಳ ದುಃಖ ಉಮ್ಮಳಿಸ್ಕೊಂಡು ಬಂತು. ನನ್ನ ಕೋಟ್ನ ಜೇಬಿನೊಳಗೆ ಕೈ ಹಾಕಿದೆ. ಕೇವಲ ಒಂದೇ ಒಂದು ಬಿಸ್ಕತ್ ಸಿಕ್ತು. ಆ ಬಿಸ್ಕತ್ತನ್ನು ಆ ಸಣ್ಣ ಪುಟಾಣಿಗೆ ಕೊಟ್ಟೆ. ಆ ಹುಡುಗಿ ಇನ್ನೇನು ಬಿಸ್ಕಿಟ್ ತಿನ್ನಬೇಕಂತಿದಳು, ಅಷ್ಟರೊಳಗನ ಒಂದು ಸಣ್ಣ ನಾಯಿ ಮರಿ ಬಾಲ ಅಳಿಗಾಡಿಸ್ಕೊಂತ ಆಕೆ ಹತ್ರ ಬಂತು. ನಾಯಿಗೂ ಹೊಟ್ಟೆ ಹಸಿದದ, ಮಗುವಿಗೂ ಹೊಟ್ಟೆ ಹಸಿದದ. ನಾನು ಚಿಕಿತ್ಸಕ ಬುದ್ಧಿಯಿಂದ ಎಲ್ಲವನ್ನು ನೋಡುವಂಥ ಒಬ್ಬ ಲೇಖಕ ನಾನು. ಆ 10-12 ವರ್ಷ ವಯಸ್ಸಿನ ಹುಡುಗಿ ಏನು ಮಾಡ್ತಾಳ ಅಂತ ಸೂಕ್ಷ್ಮವಾಗಿ ನೋಡ್ತಿದ್ದೆ. ಆಕೆಗೂ ಹೊಟ್ಟೆ ಹಸಿದದ, ಮುಖ ಎಲ್ಲ ಸಪ್ಪಗಾಗ್ಯದ, ತಲೆ ಕೂದಲೆಲ್ಲ ಕೆದರಿ ಬಿಟ್ಟದ, ಮೈ ಮೇಲೆ ಬಟ್ಟೆ ಎಲ್ಲ ಹರಿದು ಬಿಟ್ಟದ. ಒಂದು ಬಿಸ್ಕಿಟನ್ನು ಆರಾಮಾಗಿ ತಿಂದಾಕಿ ತನ್ನ ಹಸಿವನ್ನು ಹಿಂಗಿಸ್ಕೊಳ್ಬಹುದಾಗಿರುವಂಥ ಎಲ್ಲ ಸಂಭವ ಇತ್ತು, ಸಾಧ್ಯತೆ ಇತ್ತು. ಆ ಸಣ್ಣ ಹುಡುಗಿ ಏನು ಮಾಡಿದ್ಲು ಅಂದರೆ, 10 ವರ್ಷದ 12 ವರ್ಷದ ಸಣ್ಣ ಬಾಲಕಿ ಏನು ಮಾಡಿದಳು ಅಂದರೆ, ನಾಯಿ ಮರಿ ಬಾಲ ಅಳಿಗಾಡಿಸ್ಕೊಂತ ಬಂದೈತಿ ಅಂದರೆ ಇದಕ್ಕೂ ಹೊಟ್ಟೆ ಹಸಿವಾಗೈತಿ ಅಂತ ಅದಕ್ಕೆ ಗೊತ್ತಾಯಿತು. ಸಣ್ಣ ಬಿಸ್ಕಿಟ್ ಇತ್ತು, ಅದರ 2 ಭಾಗ ಮಾಡಿದಳು. ಅರ್ಧ ಭಾಗವನ್ನು ನಾಯಿ ಮರಿಗೆ ಕೊಟ್ಟು ಅರ್ಧ ಭಾಗವನ್ನು ತಿಂದಳಲ್ಲ, ಇದು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿಬಿಟ್ಟೈತಿ ಅಂತ ಹೇಳಿದರು. ಚಪ್ಪಾಳೆ ತಟ್ಟಿದ್ರಿ, ಭಾಳ ಖುಷಿ ಆಯಿತು. ಇನ್ನು ಮುಂದೆ ಹೇಳ್ತೀನಲ್ಲ, ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಪತ್ರಕರ್ತರು ಪ್ರಶ್ನೆ ಕೇಳಿದರು, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಸಣ್ಣ ಹುಡುಗಿ, ತನಗೆ ಹಸಿವಾಗೈತಿ, ಒಂದು ಬಿಸ್ಕಿಟ್ ತಿಂದು ಆರಾಮ ಇರಬಹುದಾಗಿತ್ತು. ನಾಯಿ ಮರಿಗೂ ಹೊಟ್ಟೆ ಹಸಿವಾಗೈತಿ ಅಂತೇಳಿ ಅರ್ಧ ಬಿಸ್ಕಿಟನ್ನು ನಾಯಿ ಮರಿಗೆ ಕೊಡ್ತಾಳೆ, ಇನ್ನು ಅರ್ಧ ಬಿಸ್ಕಿಟ್ ತಿಂತಾಳೆ ಅಂದರೆ ಯಾವ ದೇಶದ ಹುಡುಗಿ ಸರ್ ಆಕೆ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಡೊಮಿನಿಕ್ ಲ್ಯಾಪಿಯರ್ ಹೇಳ್ತಾರೆ, ತನಗೆ ಹೊಟ್ಟೆ ಹಸಿವಾದ್ರೂ ಕೂಡ ಇನ್ನೊಬ್ಬರು ಹೊಟ್ಟೆ ತನ್ನಗಿರಲಿ ಅಂತ ತಿಳ್ಕೊಂಡು ಬಯಸುವ ವಿಶ್ವದ ಏಕೈಕ ದೇಶ ಯಾವುದು ಅಂದರೆ ಅದು ಭಾರತ ದೇಶ ಅನ್ನುವಂತಹ ಮಾತುಗಳನ್ನು ಡೊಮಿನಿಕ್ ಲ್ಯಾಪಿಯರ್ ಹೇಳ್ತಾರೆ. ಅದು ಭಾರತ. ಅದು ನಮಗಿಲ್ಲ ಅಂದರೂ ಇನ್ನೊಬ್ಬರು ಹೊಟ್ಟೆ ತನ್ನಗಿರಲಿ ಅಂತ ಬಯಸೋದು. ನಮಗೆ ಹೊಟ್ಟೆ ಹಸಿವಾದರೂ ಚಿಂತೆ ಇಲ್ಲ, ಇನ್ನೊಬ್ಬರು ಆರಾಮಿರಲಿ ಅಂತ ಬಯಸೋದು. ಸಕಲ ಜೀವಾತ್ಮರಿಗೂ ಲೇಸಾಗಲಿ ಅಂತ ಬಯಸೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು. ನಾನು ನಿಮಗೆ ಅದನ್ನೇ ಹೇಳೋದು. 18 ಪುರಾಣಗಳ ಸಾರಾಂಶ ಏನು? ಇಡೀ ಜಗತ್ತಿಗೆ 18 ಪುರಾಣಗಳನ್ನು ವ್ಯಾಸ ಮಹರ್ಷಿಗಳು ಬರೆದ್ರದ ಸಾರಾಂಶ ಏನು? ಒಳ್ಳೇದು ಮಾಡಿರಿ, ಇನ್ನೊಬ್ರಿಗೆ ಕೆಟ್ಟ ಮಾಡಬೇಡ್ರಿ. ಇನ್ನೊಬ್ಬರು ಹೊಟ್ಟೆಗೆ ಅನ್ನವನ್ನು ನೀಡದೇ ಇದ್ರೂ ಚಿಂತೆ ಇಲ್ಲ ಸ್ವಾಮಿ, ಇನ್ನೊಬ್ಬರು ಅನ್ನವನ್ನು ಕಸಿದುಕೊಳ್ಳಬಾರದು. ಇನ್ನೊಬ್ಬರು ಮನೆಗೆ ನೀವು ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಇನ್ನೊಬ್ಬರು ಮನೆಗೆ ಕತ್ತಲೆಯನ್ನು ಉಂಟು ಮಾಡಬಾರದು. ಇನ್ನೊಬ್ಬರು ಮನೆಗೆ ಹೋಗಿ ನೀವು ಹೂವು ಹಣ್ಣುಗಳನ್ನು ಇಡದೇ ಇದ್ದರೂ ಪರವಾಗಿಲ್ಲ, ಕೆಟ್ಟ ಕಾರ್ಯಗಳನ್ನು ನಾವು ಮಾಡಬಾರ್ದು. ಇದು ಇಡೀ ಜಗತ್ತಿಗೆ ನೀಡಿರುವಂತಹ ಸಂದೇಶ ಭಾರತ ದೇಶದ್ದು. ನಮಗಿಲ್ಲ ಅಂದರೂ ಚಿಂತೆ ಇಲ್ಲ, ಇನ್ನೊಬ್ರು ಆರಾಮಾಗಿರಲಿ, ಖುಷಿಯಾಗಿರಲಿ, ಆನಂದದಿಂದ ಇರಲಿ, ಹಾಗೆ ನಾವೆಲ್ಲ ಬಯಸ್ತೀವಿ. ನೀವೆಲ್ಲ ನೋಡ್ರಿ, ದೂರದ ಊರಿನಿಂದ ಎಲ್ಲರೂ ಬಂದಿರಿ, ಒಂದೇ ಒಂದು ಕಾರಣಕ್ಕೆ ಬಂದಿರಿ. ನೀವು ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮೀಜಿಯವರು ಎಲ್ಲ ಪರಮ ಪೂಜ್ಯರು ನಿಮ್ಮ ಊರಿಗೆ ಬಂದರು. ಹಿಂಗೊಂದು ಕಾರ್ಯಕ್ರಮ ನಡೆದದ, ನೀವು ನಮ್ಮ ಜೊತೆಗೆ ಬರಬೇಕು. ನೀವು ಹಂಗೆ ಬರುವಂಗಿಲ್ಲ, ಒಂದು ಮುಷ್ಟಿಯಷ್ಟಾದರೂ ಚಿಂತೆ ಇಲ್ಲ, ಅಕ್ಕಿಯನ್ನಾದರೂ ತೆಗೆದುಕೊಂಡು ಬರ್ರಿ. ದಾಸೋಹ ಕೈಂಕರ್ಯಕ್ಕಾಗಿ ನೀವು ನೀಡ್ರಿ. ನಮಗೆ ನೀವು ತರುವಂತಹ ಪದಾರ್ಥದ ಬಗ್ಗೆ ನಮಗೆ ಲಕ್ಷ್ಯ ಇಲ್ಲ, ನೀವೆಲ್ಲರೂ ಬರಬೇಕು, ಜ್ಞಾನ ದಾಸೋಹದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಎಲ್ಲರೂ ತುತ್ತಿನ ಚೀಲವನ್ನು ತುಂಬೋರ್ದಾರ, ನೆತ್ತಿ ಚೀಲ ತುಂಬೋರು ಯಾರು? ಇದು ಪ್ರಶ್ನೆ ಅಲ್ಲ. ತುತ್ತಿನ ಚೀಲ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋರು ಭಾಳ ಮಂದಿ ಇದಾರ, ನೆತ್ತಿ ತುಂಬಿಸ್ಕೊಳ್ಳೋರು ಎಲ್ಲಿದ್ದಾರೆ? ಅಲ್ಲಮ ಪ್ರಭುದೇವರು ಹೇಳ್ತಾರೆ, ತುತ್ತಿನ ಚೀಲವನ್ನು ತುಂಬುವಂಥವ್ರು ಭಾಳ ಅದಾರ, ನೆತ್ತಿಯ ಚೀಲವನ್ನು ತುಂಬುವಂತಹ ಅದ್ಭುತವಾದ ಕಾರ್ಯ ಸುಮಾರು 22 ದಿನಗಳವರೆಗೆ ಎಲ್ಲಿ ನಡೀತದೆ ಅಂದರೆ ಹಾವೇರಿ ಹುಕ್ಕೇರಿ ಮಠದೊಳಗೆ ನಡೀತದೆ. ನೀವೆಲ್ಲರೂ ಬರಬೇಕು. ತುತ್ತಿನ ಚೀಲವನ್ನು ತುಂಬುವುದಕ್ಕಿಂತ ಪೂರ್ವದಲ್ಲಿ ನೆತ್ತಿಯ ಚೀಲವನ್ನು ತುಂಬುವಂಥದ್ದು. ಈ ಕಾರ್ಯಕ್ಕಾಗಿ ನೀವೆಲ್ಲ ಬಂದಿರಿ, ಆನಂದದಿಂದ ಬಂದಿರಿ, ಖುಷಿಯಾಗಿ ಬಂದಿರಿ. ಈ ಭಾರತ ದೇಶದ ಭವ್ಯ ಪರಂಪರೆಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಬಂದಿರಿ. ಇದು ನಮ್ಮ ದೇಶದ ಘನತೆವೆತ್ತ ಪರಂಪರೆಯನ್ನು ನಾವೇ ಉಳಿಸ್ಬೇಕಲ್ಲ, ಬೇರೆಯವರು ಉಳಿಸೋದಕ್ಕೆ ಆಗಂಗಿಲ್ಲ. ಇದನ್ನು ನಾವು ಉಳಿಸ್ಬೇಕಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಆ ಕಾರಣಕ್ಕಾಗಿಯೇ ನಮ್ಮ ದೇಶದ ಮಹಾನತೆ ಗಹನತೆಗಳನ್ನು ಮಕ್ಕಳಿಗೆ ತಿಳಿಸ್ಬೇಕನ್ನೋ ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರ್ತೀವಿ. ನೋಡ್ರಿ, ನಾನು ಒಂದೇ ಹೇಳೋದು, ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೋದಿಲ್ಲ ರೀ. 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ 150 ವರ್ಷ 200 ವರ್ಷ 300 ವರ್ಷ 400 ವರ್ಷ 500 ವರ್ಷ 600 ವರ್ಷ 700 ವರ್ಷ 800 ವರ್ಷ 900 ವರ್ಷ 1000 ವರ್ಷ 2000 ವರ್ಷ 3000 ವರ್ಷ 4000 ವರ್ಷ 5000 ವರ್ಷ 6000 ವರ್ಷ 7000 ವರ್ಷ 8000 ವರ್ಷ 900000 ವರ್ಷ 100,000 ವರ್ಷ 1,000,000 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 ವರ್ಷ 1,
ನಮ್ಮ ದೇಶಕ್ಕೆ ಏನಾದರೂ ಅಕ್ಕಿ ಕೊರತೆ ಆಯಿತು ಅಂದರೆ ಬೇರೆ ದೇಶದಿಂದ ನಾವು ತರಿಸ್ಕೊಳ್ಬೋದಪ್ಪ. ನಮ್ಮ ದೇಶಕ್ಕೆ ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೋದು. ನಮ್ಮ ದೇಶಕ್ಕೆ ಕಾರುಗಳದ್ದು ಏನಾದರೂ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೋದು. ಗದುಗಿನ ಜಗದ್ಗುರುಗಳು ಹೇಳೋರು ಈ ಮಾತನ್ನು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳಂತಿದ್ರು, ಈ ದೇಶಕ್ಕೆ ಗೋಧಿಯ ಕೊರತೆ ಆಯಿತು ಅಂದರೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಬೋದು. ಈ ದೇಶಕ್ಕೆ ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಬೋದು. ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ಯಾವ ದೇಶದಿಂದ ತರಿಸ್ಕೊಳ್ಳೋದು? ನಾವು ಮಕ್ಕಳಿಗೇ ಸಂಸ್ಕಾರ ಕೊಡಬೇಕಲ್ಲ, ಮಕ್ಕಳಿಗೇ ನಾವು ಆ ಶಿಕ್ಷಣವನ್ನು ಕೊಡಬೇಕಲ್ಲ, ನೈತಿಕ ಶಿಕ್ಷಣವನ್ನು ಕೊಡಬೇಕಲ್ಲ. ಮಾರಲ್ ಎಜುಕೇಷನ್ ಅಂತ ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರಾಮ್ ಹಾಕ್ಕೊಳ್ತೀವಿ, ಅದನ್ನು ಮಕ್ಕಳಿಗೆ ಕಲಿಸ್ಬೇಕಾಗ್ಯದ. ಆ ಕಲಿಸುವ ಸಲುವಾಗಿಯೇ ಇಲ್ಲಿ ಅದ್ಭುತವಾದ ಕಾರ್ಯಕ್ರಮ. ಆ ಕಾರಣಕ್ಕಾಗಿಯೇ 111 ಮಕ್ಕಳೆಲ್ಲ ಇರ್ತಾರೆ. ಸಿಂದಗಿಯ ಪಾಠಶಾಲೆ ಮಕ್ಕಳೆಲ್ಲ ಕೂತ್ಕೋತಾರೆ. ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳಿ ಎಲ್ಲರೂ ಇಲ್ಲಿ ಶ್ರಮ ಪಡ್ತಾರಲ್ಲ. ಈ ಕಾರ್ಯ ಇದು ಆಗಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿಯೇ ಇದೆಲ್ಲ ನಡೀತದೆ. ನಾನು ನಮ್ಮ ಪೂಜನೀಯ ಗುರುಗಳ ಜೊತೆಗೆ ಯುರೋಪ್ ದೇಶಕ್ಕೆ ಹೋಗಿದ್ದೆ. ಇಲ್ಲಿ ಕೇಳ್ರಿ ಅಪ್ಪಿ, ಲುಕ್ ಎಟ್ ಮೀ, ನನ್ನ ಹತ್ರ ನೋಡ್ರಿ, ನನ್ನ ಕಡೆ ನೋಡ್ರಿ, ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ರಿ, ಇಲ್ಲಿ ನೋಡ್ರಿ,